ಇನ್ನು ಆಷಾಢ ಮಾಸದ ಮೊದಲ ಶುಕ್ರವಾರದ ನಿಮಿತ್ತ ಚಾಮುಂಡಿ ಬೆಟ್ಟಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಯತೀಂದ್ರ ಅವರಿಂದ ನಾಡದೇವತೆ ಚಾಮುಂಡೇಶ್ವರಿ ಅವರಿಗೆ ವಿಶೇಷ ಪೂಜೆ ಅನ್ನುವಂಥದ್ದನ್ನು ಸಲ್ಲಿಸಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಭೇಟಿ, ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಅವರಿಂದ ವಿಶೇಷ ಪೂಜೆ ಅನ್ನುವಂಥದ್ದಾಗಿದೆ. ಚಾಮುಂಡೇಶ್ವರಿಗೆ ಜನರೊಂದಿಗೆ ಬಸ್ನಲ್ಲಿ ಬಂದಂತಹ ಸಚಿವ ಡಾಕ್ಟರ್ ಯತೀಂದ್ರ ಸಾಮಾನ್ಯರಂತೆ ಬಸ್ನಲ್ಲಿ ಬಂದಿದ್ದಾರೆ. 2,000 ಟಿಕೆಟ್ ಖರೀದಿಸಿ ಬರುವವರಿಗೆ ವಿಶೇಷ ಬಸ್ಸನ್ನು ಮಾಡಲಾಗಿದೆ, ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಬರಲು ವಿಶೇಷ AC ಬಸ್ಸಿನ ವ್ಯವಸ್ಥೆ ಅನ್ನುವಂಥದ್ದನ್ನು ಮಾಡಲಾಗಿದೆ. ಅದೇ ಬಸ್ನಲ್ಲಿ ಬಂದು ದೇವಿಯ ದರ್ಶನವನ್ನು ಪಡೆದಂತಹ ಯತೀಂದ್ರ ಸಿದ್ದರಾಮಯ್ಯ, ಮೈಸೂರಿನ ಉಸ್ತುವಾರಿ ಸಚಿವರಾಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರದ ನಿಮಿತ್ತ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಮತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಬಾರಿ 300 ರೂಪಾಯಿ ಟಿಕೆಟ್ ಇಲ್ಲ. ಆಷಾಢ ಮಾಸದಲ್ಲಿ ಯಾರೇ ದರ್ಶನಕ್ಕೆ ಬಂದರೂ 300 ರೂಪಾಯಿ ಟಿಕೆಟ್ ಇಲ್ಲ, ಕೇವಲ 2,000 ಟಿಕೆಟನ್ನು ಘೋಷಣೆ ಮಾಡಿದ್ರು ಅಲ್ಲಿಯ ಉಸ್ತುವಾರಿ ಸಚಿವರಾಗಿರುವಂತಹ ಯತೀಂದ್ರ ಅವರು. ಹೀಗೆ ನಾಡದೇವತೆಯ ದರ್ಶನಕ್ಕಾಗಿ 2,000 ರೂಪಾಯಿಗಳನ್ನು ದೇಣಿಗೆ ರೂಪದಲ್ಲಿ ನೀಡಿ ಯಾರು ಸ್ಪೆಷಲ್ ದರ್ಶನಕ್ಕೆ ಹೋಗ್ತಾರೋ ಅವರಿಗೆ ಒಂದು ಸ್ಪೆಷಲ್ AC ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕೆಂತಂದರೆ ಆಷಾಢ ಮಾಸದಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಯಾವುದೇ ಥರದ ವೆಹಿಕಲ್ಗಳನ್ನು ಬಿಡಲ್ಲ. ಗೌರ್ಮೆಂಟೇ ಮತ್ತು ಅಲ್ಲಿನ ಜಿಲ್ಲಾಡಳಿತವೇ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿರುತ್ತೆ. ಹೀಗೆ 2,000 ರೂಪಾಯಿಗೆ ಯಾರ್ಯಾರು ದರ್ಶನವನ್ನು ಬುಕ್ ಮಾಡ್ಕೊಂಡಿದ್ದಾರೋ ಅವರಿಗೆ ಒಂದು ಸ್ಪೆಷಲ್ ಬಸ್ಸಿನ ವ್ಯವಸ್ಥೆ ಇದೆ. ಅದೇ ಬಸ್ಸಿನಲ್ಲಿ ಖುದ್ದಾಗಿ ಯತೀಂದ್ರ ಅವರು ಬಂದು ನಾಡದೇವತೆ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ, ಮೈಸೂರಿನ ಉಸ್ತುವಾರಿ ಸಚಿವರಾಗಿರುವಂತಹ ಯತೀಂದ್ರ ಅವರು, ಇನ್ನೊಂದು ಕಡೆ ಹಾಲಿ CM DK ಶಿವಕುಮಾರ್ ಅವರ ಧರ್ಮಪತ್ನಿ, ಇಬ್ಬರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಅನೇಕ ಜನ ಗಣ್ಯರು, ಸಿನಿಮಾ ಸೆಲೆಬ್ರಿಟಿಗಳು, ಅನೇಕ ಜನ ರಾಜಕಾರಣಿಗಳು, ಅವರ ಮನೆಯವರು, ಹೀಗೆ ಎಲ್ಲರೂ ಕೂಡ ಆಷಾಢ ಮಾಸದ ಪ್ರಥಮ ಶುಕ್ರವಾರದ ನಿಮಿತ್ತ ಇವತ್ತು ನಾಡದೇವತೆಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಒಂದು ಕಡೆ DK ಶಿವಕುಮಾರ್ ಅವರು CM ಆದರೆ ಹರಕೆಯನ್ನು ಪೂರೈಸ್ತೀನಿ ಅಂತ DK ಶಿವರ ಧರ್ಮಪತ್ನಿ ಉಷಾ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹರಕೆಯನ್ನು ತೀರಿಸ್ತಾ ಇದ್ದಾರೆ. DK ಶಿವಕುಮಾರ್ CM ಆದಮೇಲೆ ಇನ್ನು ಇತ್ತ ಮೈಸೂರಿನ ಉಸ್ತುವಾರಿ ಸಚಿವರಾಗಿರುವಂತಹ ಯತೀಂದ್ರ ಅವರು AC ಬಸ್ಸಿನಲ್ಲಿ ಹೋಗಿ, ಅಂದರೆ 2,000 ರೂಪಾಯಿ ಟಿಕೆಟನ್ನು ಪಡೆದುಕೊಂಡಂತಹ ಭಕ್ತರಿಗೆ ಒಂದು AC ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ, ಐರಾವತ ಬಸ್. ಆ ಬಸ್ಸಿನಲ್ಲಿ ತಾವೇ ಖುದ್ದಾಗಿ ಹೋಗಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡು ಬಂದಿದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ.